ನಾನು ಮೈಲಾರಿಪುಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ಕಳೆದ ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಅವರಿಗೆ ಭೂ ಸ್ವಾಧೀನ ಆದಂತ ಜಮೀನಿಗೆ ಪರಿಹಾರವನ್ನ ಕೊಡ್ತಾ ಇಲ್ಲ. ಈಗ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ರೆ, ಆದ್ರೆ ಅದಕ್ಕೆ ಕಿಮ್ಮತ್ತನ್ನ ಕೊಡುವಂತ ಕೆಲಸವನ್ನ ಇಲ್ಲಿರುವಂತ ಅಧಿಕಾರಿಗಳು ಮಾಡ್ತಿಲ್ಲ. ಹಾಗಾಗಿ ಇವತ್ತು ಮುತ್ತಿಗೆ ಹಾಕಿ ದನಗಳನ್ನ, ತಮ್ಮ ಜಾನುವಾರುಗಳನ್ನ ಸಮೇತ ಬಂದು ಈ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತಿರುವಂತದ್ದು, ಬೆಳಗಾವಿಯ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಯಾವ ರೀತಿ ಪ್ರತಿಭಟನೆ ಇದೆ ಅನ್ನೋದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ತಮ್ಮ ಮನೆಯಲ್ಲಿ ಇದ್ದಂತ ಏನು ಎತ್ತುಗಳನ್ನ ತಂದು ಇದೇ ಒಂದು ಕಚೇರಿ ಆವರಣದಲ್ಲಿ ಕಟ್ಟಿ ಹಾಕಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಆದ್ರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಪರಿಹಾರವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ನಿನ್ನೆಯಿಂದ ಕೂಡ ಅಹೋರಾತ್ರಿ ಹೋರಾಟವನ್ನ ಮಾಡ್ತಿರುವಂತದ್ದು. ಪ್ರಮುಖಷ್ಟು ಗ್ರಾಮಗಳು ಅಂದ್ರೆ ಸುಮಾರು 16 ಗ್ರಾಮಗಳು, ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಇರ್ಬೋದು, ಗುಡೇನಟ್ಟಿ ಇರ್ಬೋದು, ಜೊತೆಗೆ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಬೀರನಹಳ್ಳಿ, ಸುತ್ತಗಟ್ಟಿ ಸೇರಿದಂತೆ ಸಾಕಷ್ಟು ಹಳ್ಳಿಗಳ ಜನರ ನಮ್ಮ ಜಮೀನು ಸುಮಾರು 394 ಎಕರೆ ಜಮೀನು ಹಿಡಕಲ್ ಜಲಾಶಯಕ್ಕೆ ಹೋಗಿದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಮಗೆ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಜೊತೆಗೆ ಅಧಿಕಾರಿಗಳ ವಿರುದ್ಧದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ಸರಿಯಾದಂತ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಉಗ್ರವಾದಂತ ಹೋರಾಟವನ್ನ ಮಾಡ್ತಿದ್ದಾರೆ. ನಮಗೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತ ಆರೋಪವನ್ನು ಮಾಡ್ತಿರುವಂತದ್ದು. ಕುಟುಂಬ ಸಮೇತವಾಗಿ ನಿರಂತರವಾಗಿ ಕಳೆದ 2-3 ವರ್ಷಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಅವರಿಗೆ ಪರಿಹಾರವನ್ನು ಕೊಡುವಂತ ಕೆಲಸ ಆಗ್ತಿಲ್ಲ. ಹಾಗಾಗಿ ಕಚೇರಿಯ ಮುಂಭಾಗದಲ್ಲೇ ಎತ್ತುಗಳನ್ನ ಕಟ್ಟಿ ಇಲ್ಲಿ ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಮಹಿಳೆಯರು ಇರಬಹುದು, ಕುಟುಂಬಸ್ಥರು ಎತ್ತುಗಳನ್ನ ಕಟ್ಕೊಂಡ್ ಬಂದು ಇಲ್ಲಿ ಹೋರಾಟವನ್ನ ಕೂಡ ಮಾಡ್ತಿರುವಂತದ್ದು. ನಿರಂತರವಾಗಿ ಹೋರಾಟವನ್ನ ಮಾಡ್ತಿದ್ರು ಕೂಡ ಈವರೆಗೂ ಪರಿಹಾರ ಆಗುವಂತ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಇದು ಅಂತಿಮವಾದಂತ ಹೋರಾಟ. ಹಾಗಾಗಿ ಈ ಒಂದು ಹೋರಾಟವನ್ನ ಏನು ನಿರಂತರವಾಗಿ ಮಾಡ್ಕೊಂಡು ಬಂದ್ರು ಕೂಡ ಅಧಿಕಾರಿಗಳು ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ಬಾಗಲಕೋಟೆಗೆ ನೀರು ಒದಗಿಸುವಂತ ಹಿಡಕಲ್ ಜಲಾಶಯ ನಿರ್ಮಾಣ ಆಗಿ ಸುಮಾರು ವರ್ಷಗಳಾದ್ರೂ ಕೂಡ ಅಲ್ಲಿ ಕೊಟ್ಟಂತ ಜಮೀನಿಗೆ ಈವರೆಗೂ ಪರಿಹಾರ ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ ಪರಿಹಾರ ಕೊಡಿ ಅನ್ನುವಂತೆ ಒತ್ತಾಯ ಮಾಡ್ತಿರುವಂತದ್ದು. ಹೋರಾಟಗಾರಿದ್ದಾರೆ, ಏನ್ ಹೇಳ್ತಾರೆ ಅವರನ್ನ ಮಾತಾಡ್ತೀನಿ. ಸರ್, ಯಾಕೆ ನಿಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು? ಸರ್, ಈಗ ಏನಾತಂದ್ರ ರೀ, ಮೇ 8ನೇ ತಾರೀಕು ಇದು ಏನ್ ನಾವು 5-6 ವರ್ಷ ಓಡಾಡಿದಾಗ ಗುರ್ದಿದ್ನಿ. ಇವ್ರೇನ್ 2024 2 ವರ್ಷದಿಂದ ನಾವು ಸ್ಟ್ರೈಕ್ ಮಾಡಿದ್ವಲ್ರಿ, ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶಣ್ಣ ಜಾರಕಿಹೊಳಿ ಅವರು ಏನು ವಸ್ತುಸ್ಥಿತಿ ಐತಿ, ಇದು ದಾಖಲೆ ಇದ್ರೆ ಇದೆ ಅಂತ ಬರ್ರಿ, ಇಲ್ಲಂದ್ರೆ ಇಲ್ಲ ಅಂತ ಬರ್ರಿ. ಒಟ್ಟ ನಾವು ಇಲ್ಲೇ ಇಡವ್ರ, ಯಾರೇ ಕಾರಣಕ್ಕೆ ಯಾರು ಬಂದ್ ನಾವು ಹಿಂತಕೋದಿಲ್ಲ. ರಾಜೇಶ್ ಎಮ್ಮಿನ ಬಾವಿ ಬಂದ್ ನಮ್ಮ ರಿಪೋರ್ಟ್ ಸರಿ ಮಾಡಿ ಕೊಟ್ಟ ನಮ್ಮ ರೈತರೆಲ್ಲ ಓಕೆ ಅಂದಿಂದ ನಾ ಜಾಗ ಬಿಡವ, ಇಲ್ದ್ರ ನಾವ್ ಒಬ್ಬರು ಕೂತ್ ಬಿಡವ. ಸರ್, ಬಿಡದಿಯಲ್ಲಿ ರೈತರ್ರಿ 2.5 ಕೋಟಿ 1 ಎಕರೆ ಕೊಡ್ತಾನಂದ್ರೆ ಜಮೀನು ಬಿಟ್ಟು ಕೊಡಾನಿಲ್ಲ. ನಮ್ಮದು ಇವ್ರು 40 ವರ್ಷ ಜಮೀನು ತಗೊಂಡಾರು, ನಮಗ್ ಪರಿಹಾರಧನ ಕೊಡಾನಿಲ್ಲ ಅಂದ್ರೆ ನೀವ ತಿಳ್ಕೊರಿ ಏನ್ ಮಾಡ್ಬೇಕು ನಾವು. ಇದ್ರಾಗ ಅವ್ರ MD ಅವ್ರದ್ದು ಮೇನ್ ತಾರತಮ್ರಿ. ರಾಠೋಡ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಏನ್ ನೀರಾವರಿ ಇಲಾಖೆ ಅವ್ರದಾರಲ್ರಿ ಅವ್ರಷ್ಟೇ. ರೆವಿನ್ಯೂದ ಅವ್ರದ್ದು SL ಆತು, ಸ್ಪೆಷಲ್ DC ಆತು, ಯಾವುದೇ ರೀತಿಯ ಕರೆಕ್ಟ್ ರಿಪೋರ್ಟ್ ಎಲ್ಲಾರ್ದು ಮಾಡೋದು ಕೊಟ್ಟಿದಾರ. ಇದಿಷ್ಟು ಇಲ್ಲಿರುವಂತಹ ಹೋರಾಟಗಾರ ಹೇಳ್ತಿರುವಂತದ್ದು. ಬಿಡದಿಯಲ್ಲಿ ಸುಮಾರು 2 ಕೋಟಿ ಕೊಟ್ಟು ಎಕರೆ ಜಮೀನನ್ನ ಖರೀದಿ ಮಾಡ್ತಾ ಇದ್ದಾರೆ. ನಾವು ಕೊಟ್ಟು ಸುಮಾರು ವರ್ಷಗಳಾದ್ರೂ ಕೂಡ ಪರಿಹಾರ ಕೊಡ್ತಾ ಇಲ್ಲ. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ತಪ್ಪಿರುವಂತದ್ದು. ಸರಿಯಾದಂತ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಇನ್ನಾದ್ರೂ ಸರಿಯಾದಂತ ರಿಪೋರ್ಟ್ ಕೊಡ್ಲಿ, ಜೊತೆಗೆ ನಮಗೆ ಪರಿಹಾರವನ್ನಾದ್ರೂ ಕೊಡ್ಲಿ, ಇಲ್ಲ ಜಮೀನನ್ನಾದ್ರೂ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ನಮಗೆ ಸರಿಪಡಿಸದೇ ಇದ್ರೆ ಈ ಒಂದು ಸ್ಥಳವನ್ನ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕದಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ